ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲೊಂದು ಒಳ್ಳೆ ಪುಟ್ಟವಾಗಿ ಸ್ವಚ್ಛವಾಗಿರ್ತಕ್ಕಂಥ ಒಂದು ಸ್ಟೋರಿಯನ್ನ ನೋಡ್ಕೊಂಡು ಹೋಗೋಣ. ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅನ್ನೋದು ಎಷ್ಟು ನಿಜಾನೋ, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅನ್ನೋ ಮಾತು ಎಷ್ಟು ನಿಜಾನೋ, ಹಾಗೆ ಮಂತ್ರವನ್ನ ಹೇಳ್ಕೊಂಡ್ರೆ ಹೆದರಿಕೆ ಅಂತಕ್ಕಂಥದ್ದು ದೂರ ಆಗುತ್ತೆ ಅನ್ನೋ ಮಾತು ಕೂಡ ಅಷ್ಟೇ ನಿಜ. ಇದು ನಮ್ಮಂತಹ ಜನಸಾಮಾನ್ಯರ ಬದುಕಿನಲ್ಲಿ ಅಷ್ಟೇ ಅಲ್ಲ, ಒಬ್ರು ಮಹಾತ್ಮರಿದ್ರು, ಅವರೇ ಮಹಾತ್ಮ ಗಾಂಧೀಜಿಯವರು. ಅವರ ಬದುಕಿನಲ್ಲೂ ಕೂಡ ಈ ಮಾತು ನಿಜ ಆಗಿತ್ತು. ಏನಪ್ಪಾ ಅಂತಂದ್ರೆ, ಘಟನೆ 1936ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸೇವಾಗ್ರಾಮ ಆಶ್ರಮದಲ್ಲಿ ನೆಲೆಸಿದ್ದಾಗ ನಡೆದಿರತಕ್ಕಂತಹ ಒಂದು ಘಟನೆ ಇದು. ಪ್ರತಿದಿನ ಸಂಜೆ ಆಶ್ರಮದ ಪ್ರಾರ್ಥನಾ ಸಭೆಗೆ ನೂರಾರು ಜನ ಸೇರ್ತಾ ಇದ್ರು. ಸಂಜೆ ತಂಪು ವಾತಾವರಣದಲ್ಲಿ ಜನರೆಲ್ಲ ನಿರಾಳವಾಗಿ ನೆಲದ ಮೇಲೆ ಕೂತ್ಕೋತಾ ಇದ್ರು. ವೇದಿಕೆ ಮೇಲಿದ್ದ ಮಹಾತ್ಮ ಗಾಂಧೀಜಿಯವರ ಮೈ ಮೇಲೆ ಎಂದಿನಂತೆ ಒಂದು ತುಂಡು ಪಂಚೆ ಬಿಟ್ರೆ ಬೇರೆ ಏನೂ ಇರ್ತಾ ಇರ್ಲಿಲ್ಲ. ಇನ್ನೇನು ಪ್ರಾರ್ಥನೆ ಆರಂಭವಾಗ್ಬೇಕು ಅನ್ನೋ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಂದು ನಾಗರ ಹಾವು ನೆಲದ ಮೇಲೆ ಹರಿದು ಬಂತು. ಇದನ್ನ ಜನ ನೋಡಿದ್ರು. ಕೆಲವರು ಇದನ್ನ ಕೊಲ್ಲೋದಿಕ್ಕೆ ಮುಂದಾದ್ರು. ಮಹಾತ್ಮರು ಮೌನವಾಗಿ ಅದನ್ನ ಸುಮ್ಮನಿರಿಸುವಂತೆ ಸೂಚಿಸಿದ್ರು. ಗಾಬರಿಗೊಂಡು ಜನ ಎದ್ದು ಓಡ್ತಾ ಇದ್ರು. ಓಡೋಕ್ ಪ್ರಾರಂಭ ಮಾಡಿದವರು ಕೆಳಗೆ ಬೀಳ್ತಾ ಇದ್ರು. ಕೆಲವರು ಓಡುವವರ ಕಾಲ್ ತುಳಿತಕ್ಕೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೋ, ಪ್ರಾಣಕ್ಕೆಲ್ಲ ಅಪಾಯ ಆಗುತ್ತೋ ಅಂತ ಹೇಳ್ಬಿಟ್ಟು ಮಹಾತ್ಮ ಗಾಂಧೀಜಿಯವರಿಗೆ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು. ಅವರು ಮೌನವಾಗಿ ತಮ್ಮ ಕೈಗಳನ್ನ ಮೇಲಕ್ಕೆತ್ತಿ ಏನ್ ಮಾಡಿದ್ರು, ಎಲ್ಲರನ್ನ ಅಲ್ಲೇ ಕುಳಿತುಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ರು. ಎಲ್ಲೆಲ್ಲಿದ್ದೀರಾ ಅಲ್ಲೇ ಕೂತ್ಕೊಳ್ಳಿ ಅಂತೇಳಿ ಸೂಚನೆಯನ್ನ ನೀಡಿದ್ರು. ಹೀಗೆ ಭಯಭೀತರಾಗಿದ್ದ ಜನರು ಮಹಾತ್ಮರ ಮಾತನ್ನ ಮೀರಕ್ಕಾಗಲ್ಲ, ಹಾಗಾಗಿ ಅಲ್ಲೇ ಕೂತ್ಕೊಂಡ್ಬಿಟ್ರು. ಹೀಗೆ ನಾಗರ ಹಾವು ಗುಂಪಿನ ಮಧ್ಯೆ ಇದ್ದ ಕಾಲು ದಾರಿಯ ಜಾಗದಲ್ಲಿ ಸರಸರನೆ ಹರಿಯುತ್ತಾ ವೇದಿಕೆಯನ್ನೇ ಏರ್ಬಿಟ್ಟಿತ್ತು. ಗಾಂಧೀಜಿಯವರು ಕೂತಿದ್ರಲ್ಲ, ಆ ವೇದಿಕೆ ಮೇಲೆ ಹೋಗ್ಬಿಡ್ತು. ಎಲ್ಲರೂ ಉಸಿರನ್ನ ಬಿಗಿ ಹಿಡ್ಕೊಂಡು ನಾಗರ ಹಾವು ಹೇಗ್ ಹೋಗತ್ತೆ ಅನ್ನೋದನ್ನ ಅದನ್ನೇ ನೋಡ್ತಾ ಇದ್ರು. ಮಹಾತ್ಮ ಗಾಂಧೀಜಿಯವರು ವೇದಿಕೆಯನ್ನ ಬಿಟ್ಟು ಎದ್ದು ಓಡೋಗ್ಲಿಲ್ಲ. ಅವರು ನಿಶ್ಚಲವಾಗಿ ಕೂತ್ಕೊಂಡಿದ್ರು, ಹಾವನ್ನೇ ನೋಡ್ತಾ ಇದ್ರು. ಹಾವು ಅವ್ರ ಮೈ ಮೇಲೆ ಹತ್ತೇ ಬಿಟ್ಟಿತ್ತು. ಬಹುತೇಕ ಬರೀ ಮೈಯಲ್ಲಿದ್ದ ಮಹಾತ್ಮ ಗಾಂಧೀಜಿಯವರ ದೇಹ ಅದರ ಹಾವಿಗೆ ಅವರ ಸ್ಪರ್ಶ ಅದಕ್ಕೆ ತುಂಬಾ ಹಿತ ಅನಿಸಿರ್ಬೇಕು. ಅವ್ರು ಬರೀ ಮೈಲಿದ್ರಲ್ಲ, ಹಾಗಾಗಿ ಅದು ಒಂದೆರಡು ನಿಮಿಷ ಅವ್ರ ಮೈ ಮೇಲೆ ಹಾಗೆ ಇತ್ತು. ಆನಂತರ ಅಲ್ಲಿಂದ ಕೆಳಗಿಳಿದು ಅಲ್ಲಿದ್ದ ಬಯಲಿನ ಕಡೆ ಹೋಗಿ ಕಣ್ಮರೆ ಆಗ್ಬಿಡ್ತು. ಆಗ ಎಲ್ರು ಕೂಡ ದೊಡ್ಡ ನಿಟ್ಟುಸಿರನ್ನ ಬಿಟ್ರು, ನಿಶ್ಚಿಂತರಾದ್ರು. ಮಹಾತ್ಮ ಗಾಂಧೀಜಿಯವರು ಏನು ನಡೆದೇ ಇಲ್ಲ ಅನ್ನೋ ಹಾಗೆ ಪ್ರಾರ್ಥನೆ ಪ್ರಾರಂಭ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮತ್ತೆ ಪ್ರವಚನಗಳನ್ನ ಸರಾಗವಾಗಿ ಮುಂದುವರಿಸಿದ್ರು. ಆನಂತರ ಕೆಲವರು ಮಹಾತ್ಮರನ್ನ ಕೇಳಿದ್ರು, ಹಾವು ನಿಮ್ಮ ಮೈ ಮೇಲೆ ಹರಿದಾಡ್ದಾಗ ನೀವು ತುಂಬಾ ನಿಶ್ಚಲವಾಗಿ ಕೂತಿದ್ರಲ್ಲ, ನಿಮ್ಗೆ ಹೆದರಿಕೆ ಆಗ್ಲಿಲ್ವಾ? ಮತ್ತೆ ಹೆದರಿಕೆಯಿಂದ ಪಾರಾಗೋದಿಕ್ಕೆ ನೀವೇನಾದ್ರೂ ಮಂತ್ರವನ್ನ ಹೇಳ್ತಾ ಇದ್ರಾ ಅಂತ ಕೇಳಿದ್ರು. ಆಗ ಮಹಾತ್ಮ ಗಾಂಧೀಜಿ ಗಟ್ಟಿಯಾಗಿ ನಗುತ್ತಾ ಹೇಳಿದ್ರು, ನಾನು ಚಿಕ್ಕವನಿದ್ದಾಗ ನಮ್ಮ ಮನೇಲಿ ಕೆಲಸದವ್ರಿದ್ರು, ಒಬ್ರು ರಂಭಾ ಅಂತ. ಅವರು ನನಗೆ ಹೇಳೋರು, ಮಗು ಮೋಹನ್ ದಾಸ, ನಿನಗೆ ಬದುಕಿನಲ್ಲಿ ಯಾವಾಗ್ಲಾದ್ರೂ ಹೆದರಿಕೆ ಆದ್ರೆ ರಾಮನಾಮ ಮಂತ್ರವನ್ನ ಜಪ ಮಾಡು, ನೀನು ಹೆದರಿಕೆಯಿಂದನೂ ಮತ್ತೆ ಅಪಾಯದಿಂದನೂ ಕೂಡ ಪಾರಾಗ್ತೀಯ ಅಂತ ಹೇಳ್ಕೊಟ್ಟಿದ್ರು. ಅವತ್ತಿಂದ ನಾನು ಇಂದಿನವರೆಗೂ ಹೆದರಿಕೆ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ನಾನು ಈ ಮಂತ್ರವನ್ನೇ ಹೇಳ್ಕೊಂಡ್ ಬಂದಿದ್ದೀನಿ. ನನಗೆ ಗೊತ್ತಿರೋದು ಅದೊಂದೇ ಮಂತ್ರ, ರಾಮನಾಮ ಮಂತ್ರ ಅಂತ ಹೇಳ್ತಾನೆ. ಆಗ ಆಶ್ಚರ್ಯ ಏನ್ ಗೊತ್ತಾ, ಮಹಾತ್ಮ ಗಾಂಧಿ ಬದುಕಿನ ಉದ್ದಕ್ಕೂ ಅದೊಂದೇ ಮಂತ್ರವನ್ನ ಹೇಳ್ಕೊಂಡ್ ಬಂದಿದ್ದು. ಮತ್ತೆ ಅವರ ಬದುಕಿನ ಕೊನೆಯ ದಿವಸ ಅಂದ್ರೆ 1948 ಜನವರಿ 30ರಂದು ಗೂಡ್ಸೆಯವರು ಗುಂಡಿಕ್ಕಿ ಅವರನ್ನ ಕೊಲ್ತಾರಲ್ವಾ, ಅವಾಗ್ಲೂ ಕೂಡ ಅದೇ ಮಂತ್ರವನ್ನ ಹೇಳಿದ್ದು. ಮತ್ತೆ ಈಗ ಹೊಸ ದಿಲ್ಲಿಯ ರಾಜ್ಘಾಟ್ನಲ್ಲಿರೋ ಗಾಂಧೀಜಿಯವರ ಸಮಾಧಿ ಮೇಲೆ ಕೆತ್ತಿರೋದು ಕೂಡ ಅದೇ ಮಂತ್ರ, ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತ. ನಮ್ಮ ಬದುಕಿನಲ್ಲಿ ಎಂದಾದ್ರೂ ನಮಗೆ ಹೆದರಿಕೆ ಆದಾಗ ಹೇಳಿಕೊಳ್ಳೋ ಮಂತ್ರ ಯಾವ್ದಾದ್ರೂ ಇದ್ದೇ ಇರತ್ತೆ ಅಲ್ವಾ? ಈಗ ನಿಮ್ ಜೀವನದಲ್ಲೂ ಒಂದಲ್ಲ ಒಂದ್ಸಾರಿ ಭಯ ಆಗಿರುತ್ತೆ, ನಮ್ಮ ಜೀವನದಲ್ಲೂ ಆಗಿರತ್ತೆ. ನಿಮ್ಗೆ ಯಾವಾಗ್ಲಾದ್ರೂ ಭಯ ಆದಾಗ ನೀವು ಯಾವ ಮಂತ್ರವನ್ನ ಹೇಳ್ಕೋತಾ ಇದ್ರಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹೇಳ್ಕೋತೀರಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ರಾಮನಾಮ ಜಪವನ್ನ ಮಾಡಿದ್ರೆ ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ. ಹೀಗೆ ನಮ್ಮ ಆತ್ಮಬಲ ಅಂತಕ್ಕಂಥದ್ದು ನಮ್ಮ ಮಂತ್ರ ಬಲದಲ್ಲಿ ಸೇರಿದ್ರೆ ಎಂಥ ಸನ್ನಿವೇಶವನ್ನಾದ್ರೂ ಕೂಡ ನಾವು ಎದುರಿಸಬಹುದು. ದಯವಿಟ್ಟು ಕಮೆಂಟ್ ಮಾಡಿ, ನೀವು ಭಯ ಆದಾಗ ಯಾವ್ಯಾವ ಮಂತ್ರವನ್ನ ಹೇಳ್ಕೊತೀರಾ ಅಂತ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.